ನನಗೆ ತಿಳಿದು ಬಂದಂತೆ ಕಾಂಗ್ರೆಸ್ಸು ಇವತ್ತು SDPI ಮತ್ತು PFI ಕಪಿಮುಷ್ಟಿಯಲ್ಲಿದೆ. ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ಈ ಥರ ಎಲ್ಲವೂ ಕೂಡ ಮಾಡ್ತಾಯಿದ್ದಾರೆ. ಅವ್ರು ಸಿಕ್ಕಾಪಟ್ಟೆ ಅವ್ರ ಒತ್ತಡ ಇದೆ. ಮತ್ತು ಎಷ್ಟರ ಮಟ್ಟಿಗೆ ಅದಿದೆ ಅಂತಂದರೆ, ನಾವು ನಿಮ್ಮ ವಿರುದ್ಧ ಮಾಡ್ತೀವಿ ಅಂತಂದರೆ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ತಳಮಳಗೊಂಡಿದ್ದಾರೆ. SDPI PFI ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ಇದೆ. ಅದೇ ಹೇಳಿದ್ನಲ್ಲ, ತುಷ್ಟೀಕರಣ ರಾಜಕಾರಣ. PFI ಬ್ಯಾನ್ ಆಗಿದೆ. ಈಗ PFI ಅವ್ರು ಹೇಳ್ತಾರೆ ನಮ್ಮ ಬ್ಯಾನ್ ಆದರೂ ನೀವೇನೋ ಒಂದು ಶಬ್ದ ಮಾತಾಡಲಿಲ್ಲ, ನಮ್ಮನ್ನೇನು ರಕ್ಷಣೆಗೆ ಬರಲಿಲ್ಲ, ನಾವ್ಯಾಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. PFI ಇನ್ನೊಂದು ರೂಪ SDPI. ಒಂದು ನಿಮಿಷ ನನ್ನ ವಿಶ್ಲೇಷಣೆ. PFI ಇನ್ನೊಂದು ರೂಪ SDPI. SDPI ಸಪೋರ್ಟ್ ಇವರು ಓಪನಾಗಿ ಕೇಳಿದ್ದಾರೆ, ಅವರು ಕೂಡ ಈಗ ಓಪನ್ ಮಾಡ್ತಾರೆ. ನಮ್ಮ ಸಪೋರ್ಟನ್ನು ನಾವು ನಿಲ್ಲಿಸ್ತೀವಿ ಅಂತಂದರೆ, ಇವತ್ತೇನಾಗಿದೆ ಅಂದರೆ ಕಾಂಗ್ರೆಸ್ಸಿನ ಕಾಲದಲ್ಲಿ SDPI ಭಾಳ ಪ್ರಬಲವಾಗಿ ರಾಜಕೀಯವಾಗಿ ಅಮಂಗ್ ದಿ ಮೈನಾರಿಟೀಸ್ ಬೆಳೆದಿದೆ. ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರೋ SDPI ಬಾಲವೇ ಇದನ್ನು ಆಡಿಸ್ತಂತ ಹೇಳ್ತಾರಲ್ಲ, ಹಾಗಾಗಿದೆ. ಹೀಗಾಗಿ SDPI PFI ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ಇದೆ. ಅವರು ಒತ್ತಡಕ್ಕೆ ಮಾಡೋದು ಇದೆಲ್ಲ ಕೆಲಸ ಮಾಡ್ತಾರೆ. ಬಿ ಟೀಮ್ ಇದ್ರೆ ಬ್ಯಾನ್ ಮಾಡ್ತಾ ಇದ್ವಾ? ಅದೇ SDPI PFI ಎರಡು ಒಂದೇ ರೀ, ಏನು ಅದ್ರಾಗ ಭಾಳ ಡಿಫ್ರೆನ್ಸ್ ಇಲ್ಲ. ಬ್ಯಾನ್ ಮಾಡ್ತಾ ಇದ್ವಾ? ಸುಮ್ಮನೆ ಏನೋ ಒಂದು ಅವ್ರು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋಕೆ ಏನೋ ಒಂದು ವಾದವನ್ನು ಮಾಡ್ತಾರೆ.